ಸಂಸದ ಡಿಕೆ ಸುರೇಶ್ ಅವರು ಆಡಿದಂತಹ ಅದೊಂದು ಮಾತನ್ನ ಇಟ್ಟುಕೊಂಡು ಬಿಜೆಪಿ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿದೆ. ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ಕೂಗು ರೊಚ್ಚಿಗೆದ್ದ ಬಿಜೆಪಿ. ಸದಾಶಿವನಗರದ ಡಿಕೆ ಸುರೇಶ್ ನಿವಾಸಕ್ಕೆ ಬಿಜೆಪಿಯ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನ ಮಾಡಿದ್ದಾರೆ. ಅರಮನೆ ಮೈದಾನದಿಂದ ಡಿಕೆ ಸುರೇಶ್ ನಿವಾಸಕ್ಕೆ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಡಿಕೆ ಸುರೇಶ್ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಯತ್ನ ಆಗಿದೆ. ಸಂದರ್ಭದಲ್ಲಿ ಹೈಡ್ರಾಮವಾಗಿದೆ. ಕೇಸರಿ ಶಾಲನ್ನ ಧರಿಸಿ ಡಿಕೆ ಸುರೇಶ್ ವಿರುದ್ಧ ಧಿಕ್ಕಾರ ಮತ್ತು ಘೋಷಣೆಯನ್ನು ಕೂಗಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ದಾರಿ ಮಧ್ಯೆಯೇ ಪ್ರತಿಭಟನಾ ನಿರತರನ್ನ ತಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. 35ಕ್ಕೂ ಹೆಚ್ಚು ಯುವ ಮೋರ್ಚಾ ಕಾರ್ಯಕರ್ತರ ಬಂಧನ ಆಗಿದೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ನೀವು ಕೂಡ ಪ್ರತಿಭಟನೆಯ ಕಾವೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನೂರಾರು ಸಂಖ್ಯೆಯ ಬಿಜೆಪಿಯ ಕಾರ್ಯಕರ್ತರು ಕೇಸರಿ ಶಾಲನ್ನ ಒಬ್ಬರು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಡಿಕೆ ಸುರೇಶ್ ಅವರ ಭಾವಚಿತ್ರಕ್ಕೆ ಇಂಟು ಮಾರ್ಕ್ ಅನ್ನು ಹಾಕುವ ಮೂಲಕ ಧಿಕ್ಕಾರವನ್ನು ಕೂಗುವಂತಹ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾ ನಿರತರನ್ನ ನಿಯಂತ್ರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ದೇಶದ ಜನರಿಗೆ ಕ್ಷಮೆ ಯಾಚಿಸಬೇಕು. ಮತ್ತೆ ಅವ್ರು ಏನು ಇವತ್ತು ಕಾಂಗ್ರೆಸ್ನ ಒಂದು ಹಿಡನ್ ಅಜೆಂಡಾ ಇದೆ, ದೇಶ ವಿಭಜನೆ ಮಾಡಬೇಕು, ದೇಶದಲ್ಲಿ ಒಡಕು ಮೂಡಿಸ್ಬೇಕು. ದೇಶ ಈಗಾಗಲೇ ಒಂದ್ಸಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ದೇಶದ ಒಂದು ವಿಭಜನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸಂಸ್ಕೃತಿಯನ್ನು ಇವತ್ತು ಡಿಕೆ ಸುರೇಶ್ ತಮ್ಮ ಹೇಳಿಕೆಯಿಂದ ಸಾಬೀತು ಮಾಡಿದ್ದಾರೆ. ದೇಶವನ್ನು ಹೊಡೆಯುವಂತ ಹೇಳಿಕೆ ನೀಡ್ತಾ ಡಿಕೆ ಸುರೇಶ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಿದ್ರೆ, ಆದ್ರೆ ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಹೊಡೆದಿದ್ದಾರೆ, ರಕ್ತ ಬಂದಿದೆ. ಇದು ಡಿಕೆ ಸುರೇಶ್ ಅವರೇ ಮಾಡುತ್ತಿದ್ದು. ಸರ್ಕಾರ ಪೊಲೀಸರ ಮುಖಾಂತರ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾರೆ. ದೇಶವನ್ನು ಹೊಡೆಯುವಂತ ಹೇಳಿಕೆ ನೀಡುತ್ತಾ ಡಿಕೆ ಸುರೇಶ್ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಪೊಲೀಸರ ಮುಖಾಂತರ ದೌರ್ಜನ್ಯ ಮಾಡಿದ್ದಾರೆ.